Namaste. Good morning. Today's respected Chief Guest, Principal, my dear children, parents, and ಚಾಲುಕ್ಯ ನಗರ ಬೆಸ್ಟ್ ಮತ್ತು ವೆಂಕಟಗಿರಿ ಬಡಾವಣೆಯ ಎಲ್ಲ ಕಾಲೋನಿ ಮೆಂಬರ್ಸ್, ವಿಶೇಷವಾಗಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ನಮ್ಮ ಸಾಹೇಬರು ಮತ್ತು ಮೇಡಮ್ ಅವರಿಗೆ, ಅರಿಹಂತ್ ನಾನ್ ಟೀಚಿಂಗ್ ಸ್ಟಾಫ್ and teaching staff, my dear friends, colleagues, once again I welcome you all. So every time when August 15th Independence Day ಅಂದಾಗ ನಮ್ಮ ತಲೆಗೆ ಬರುವ ಒಂದ ವಿಚಾರ, ಅದಕ್ಕಿಂತ ಮೊದಲ ನಮಗೆ ಫ್ರೀಡಮ್ ಇಲ್ಲಾಗಿತ್ತು. we are under foreign ಬ್ರಿಟಿಷ್ ಪೀಪಲ್ ಅಂಡರ್ ಒಳಗಿದ್ದೀವಿ. ಅದನ್ನು ನೆನೆಸ್ಕೊಳಕ್ಕೆ ಭಾಳ ದುಃಖ ಅನಿಸ್ತಿತ್ತು. ಯಾಕಂತಂದ್ರೆ ನಮ್ಮದು ನೆಲ, ನಮ್ಮದು ಜಲ, ನಮ್ಮದು ಮನೆ, ಹೊರಗಿಂದ ವ್ಯಾಪಾರಕ್ಕೆ ಬಂದಂಥವರು ನಮ್ಮನ್ನು ಹಾಳಾಗಿಟ್ಟುಕೊಂಡು ನಮ್ಮನ್ನು ಬಳಸ್ಕೊಂಡು ಈ ಭಾರತದ ಅತ್ಯುನ್ನತ ಸಂಪತ್ತನ್ನು ಹೊತ್ತೊಯ್ಯೋರು. ಸೆಲೆಬ್ರೇಷನ್ ಆಫ್ ಫ್ರೀಡಮ್ ಸಿಕ್ಕಿತ್ತು, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸೆಲೆಬ್ರೇಷನ್ ಮಾಡೋಕ್ಕಿಂತ ನಾವು ಯಾಕೆ ಅವ್ರ ಅಂಡರ್ ರೂಲ್ ಆದೀವಿ ಅದನ್ನು ವಿಚಾರ ಮಾಡತಕ್ಕಂಥದ್ದು. ಅವರು ಆಲ್ವೇಸ್ ಯೂಸ್ ಟು ಫಾಲೋ ಒನ್ ರೂಲ್, ಡಿವೈಡ್ ಆ್ಯಂಡ್ ರೂಲ್. ನಮ್ಮೊಳಗಿನವ್ರನ್ನ 4 ಮಂದಿ ಅಂಡರ್ ತಗೊಂಡು ಇನ್ನು ಉಳಿದವ್ರನ್ನಂತ ಆಳುವಂಥ ಕೆಲಸ ಮಾಡಿ, ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತಂತ ನನಗೆ ಅನ್ನಿಸ್ತೈತಿ. ಅಂಥ ದಿನಗಳು ಮತ್ತೆ ಬರಬಾರ್ದಂತಂದ್ರೆ ನಮ್ಮಂಥ ಈ ಯುವ ಪೀಳಿಗೆಗೆ ನಾವು ಒಗ್ಗಟ್ಟನ್ನು, ಭಾರತದ ಸಂಪತ್ತು ಮತ್ತು ಭಾರತದ ದೇಶ ಪ್ರೇಮ, ಅದರ ಬಗ್ಗೆ ಮಕ್ಕಳ ತಲೆಯೊಳಗೆ ಯಾವಾಗಲೂ ನಾವು ತುಂಬಿರಬೇಕು. ಪರ್ಸನಲ್ ಗ್ರೋತ್ ಇರಲಿ, ಅವರು ದೊಡ್ಡ ವ್ಯಕ್ತಿ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಭಾರತದ ಅತ್ಯುನ್ನತ ಸಂಪತ್ತ ಆಗಲಿ ಅವರು. ಆದರೆ ಮಕ್ಕಳಲ್ಲಿ ಎವ್ರಿ ಟೈಮ್ ನಾವು ಏನು ತುಂಬಿರ್ಬೇಕಂತಂದ್ರೆ ನಾವೆಲ್ಲ ಒಂದು. ನಿಮ್ಮ ಫ್ರೆಂಡಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಂದ್ರೆ ನೀವು ಅವ್ನಿಗೆ ಹೆಲ್ಪ್ ಮಾಡಬೇಕು. ನೀವೆಲ್ಲ ಒಂದು, ಒಬ್ಬರನ್ನ ಬಿಟ್ಟು ಒಬ್ಬರು ಇರಬಾರ್ದು. ಇಂಥವೆಲ್ಲ ನಾವು ಆಸ್ ಎ ಟೀಚರ್ ಆಗಿ ಎವ್ರಿ ಡೇ ನಾವು ಸ್ಕೂಲ್ ಒಳಗೆ ಕಲಿಸ್ತಿರ್ತೀವಿ. ಬಟ್ ಯೂಶಲಿ ಕಲ್ಚರ್ ಸ್ಟಾರ್ಟ್ ಫ್ರಮ್ ದ ಹೋಮ್, ಫ್ರಮ್ ದ ಪ್ಯಾರೆಂಟ್ಸ್. ಇದನ್ನು ಎವ್ರಿ ಟೈಮ್ ಹೇಳ್ತಿರ್ತೇನೆ. ಮಕ್ಕಳ ಮುಂದೆ ನಾವು ಏನು ಮಾತಾಡ್ತಿರ್ತೀವಲ್ಲ, ಭಾಳ ಕೇರ್ಫುಲ್ ಆಗಿ ವರ್ಡ್ಸನ್ನು ಯೂಸ್ ಮಾಡಿ. ಅಬೌಟ್ ಟೀಚರ್ಸ್, ಅಬೌಟ್ ನೇಬರ್ಸ್, ಅಬೌಟ್ ರಿಲೇಟಿವ್ಸ್, ಅಬೌಟ್ ಫ್ಯಾಮಿಲಿ, ಅಬೌಟ್ ನೇಷನ್, ಅಬೌಟ್ ಸ್ಕೂಲ್. ನಾವು ಯಾವ ಭಾಷೆಯಿಂದ ಬಳಸ್ತಿರ್ತೀವಲ್ಲ ಅದೇ ಭಾಷೆಯಿಂದ ಮಕ್ಕಳನ್ನು ಅವ್ರ ತಲೆಯೊಳಗೆ ಫಿಕ್ಸ್ ಆಗ್ತೈತಿ. ಅದನ್ನು ಅವರು ವಾಪಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಈ ಸಣ್ಣ ಮಕ್ಕಳ ಜವಾಬ್ದಾರಿ ತಗೊಂಡೇನು ಬೆಳೆಸೋದೈತಲ್ಲ, ಅದು ಏನು ಸಣ್ಣ ಜವಾಬ್ದಾರಿ ಅಲ್ಲ. ನಾವು ಅರಿಯಂಥ ಟೀಚರ್ಸ್ ಮತ್ತು ಏನು ನಮ್ಮದು ಸ್ಟಾಫ್ ಐತಲ್ಲ, 100% we are putting efforts to create the best future for the children. So as we follow the rules that each and every student should get an opportunity to speak on the stage, each and every student should get an opportunity to dance, each and every student should get participation in every aspect. We try to teach them in almost all 3 languages for the children. ನಾವು ಸಣ್ಣಾಗಿದ್ದಾಗ ನಮಗೆ ಯಾರು ಸ್ಟೇಜ್ ಮೇಲೆ ಬರ್ರಿ ಅಂತಂದು ಫೋರ್ಸ್ ಮಾಡ್ತಿಲ್ಲಾಗಿದ್ರೆ ಜಾಸ್ತಿ. ನಮಗೆ ಎಲ್ಲರಿಗೂ ಭಯ ಇರತ್ತೆ ಸ್ಟೇಜ್ ಮೇಲೆ ಬಂದು ಮಾತಾಡೋದು. ಆದರೆ ಸಣ್ಣ ವಯಸ್ಸಿನಾಗ ನಾವು ಅವರಿಗೆ ಸ್ಟೇಜ್ ಮೇಲೆ ಬರೋದು, ಮಾತಾಡೋದು, ಕಲಿಸೋದು, ಇದು ಮಾಡೋದ್ರಿಂದ ಅವರಿಗೆ ಸ್ಟೇಜ್ ಫಿಯರ್ ಅನ್ನೋದು ಒಂದು ಫ್ಯೂಚರ್ ಒಳಗೆ ಇರೋಂಗಿಲ್ಲ ಅಂತ ನಮ್ಮದು ಒಂದು ಅನಿಸಿಕೆ. ಮತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೊಂತೀವಿ. ಯೂಶ್ವಲಿ ಈಗೇನಾಗ್ತೈತೆ ಅಂತಂದ್ರೆ ಫಂಕ್ಷನ್ಸ್ ಒಳಗೆ ನಾವು ಮಾತಾಡೋಳಗೆ ಎಲ್ಲ ಹುಡುಗರಿಗೆ ಅಪರ್ಚುನಿಟಿ ಕೊಡ್ಬೇಕು. ಸ್ಟೇಜ್ ಮೇಲೆ ಮಾತಾಡ್ಬೇಕಂತಂದ್ರೆ more than 150 children are there. ಒಬ್ಬೊಬ್ಬರಿಗೆ 2 ನಿಮಿಷ ಹಿಡಿದ್ರೂ it will take 3 to 4 hours. ಅದಕ್ಕೆ ನಾವು ಏನು ಪ್ಲ್ಯಾನ್ ಮಾಡಿವಿ ಅಂತಂದ್ರೆ ಪ್ರೀ ಸೆಲೆಬ್ರೇಷನ್ ಅಂತ ಒಂದು ಮಾಡ್ಕೊಳ್ಳೋದು.
ಪ್ರೀ ಸೆಲೆಬ್ರೇಷನ್ ಅಂತಂದ್ರೆ ಒಳಗಡೆನ ಇದೆಲ್ಲ ಡೆಕೋರೇಷನ್ ಮಾಡಿಕೊಂಡು ಸ್ಟೇಜ್ ಮೇಲೆ ಮೈಕ್ ಕೊಟ್ಟು ಎಲ್ಲ ಹುಡುಗರು ಪ್ರೀ ಸೆಲೆಬ್ರೇಷನ್ ಕಂಪಲ್ಸರಿ ಎಲ್ಲರೂ ಅಲ್ಲಿ ಮಾತಾಡಿರ್ತಾರೆ. ಅದರೊಳಗೆ ಯಾರು ನಾಳೆ ಸ್ಟೇಜ್ ಮೇಲೆ ಮಾತಾಡ್ತಾನೆ ಅವ್ರು ಕೆಲವರಿಗೆ ಅಷ್ಟೇ ನಾವು ಅವಕಾಶ ಕೊಡ್ತೇವೆ. ಇದರಿಂದ ಪ್ರತಿಯೊಂದು ಮಕ್ಕಳಿಗೆ ಈಕ್ವಲ್ ಅಪಾರ್ಚುನಿಟಿ ಸಿಗ್ಬೇಕು ಅನ್ನೋದು ನಮ್ಮದು ಒಂದು ಮೋಟ. ಇದ್ರ ಜೊತೆಗೆ ನಮ್ಮದು LKG ಹಿಡ್ಕೊಂಡು 12th ಸ್ಟ್ಯಾಂಡರ್ಡ್ ತನಕ ಎಲ್ಲ ಟ್ಯೂಷನ್ ಕ್ಲಾಸಸ್ಸು ಅದಾವ. ಅಲ್ಲಿ ನಾವು ಈವ್ನಿಂಗ್ ಸೆಲೆಬ್ರೇಷನ್ ಮಾಡ್ತೀವಿ. ಅಲ್ಲಿ ಮೋರ್ ದೆನ್ 300 ಚಿಲ್ಡ್ರನ್ಸ್ ಆರ್ ದೇರ್. ಅಲ್ಲಿನೂ ಹಿಂಗೆ ದೊಡ್ಡ ಫಂಕ್ಷನ್ ಮಾಡಿ ಎಲ್ಲರಿಗೂ ಅಪಾರ್ಚುನಿಟಿ ಕೊಡೋಕ್ಕಾಗಂಗಿಲ್ಲ. ಅವಾಗೂ ನಾವು ಏನು ಮಾಡ್ತೀವಿ ಅಂತಂದ್ರೆ ಕ್ಲಾಸ್ ವೈಸ್ ಸೆಲೆಬ್ರೇಷನ್ ಮಾಡ್ತೀವಿ. ಅದರ್ ಟೀಚರ್ ಅವರ ಗೆಸ್ಟ್ ಸ್ಟೂಡೆಂಟ್ಸ್ ವಿಲ್ ಸ್ಟಾಪ್ ಆನ್ ದ ಸ್ಟೇಜ್. So these are the things which we are following. So we are always ready to accept suggestion from the parents. So we try to improve your child. So that finally I will tell that your children are definitely our responsibility. We stand for it. So little we also expect support from the parents. Little we should get a free hand to take care of the children. ಈಗ ಮೊನ್ನೆ ಒಂದು 2-3 ಇನ್ಸಿಡೆಂಟ್ಸು ಆಗ್ತಿರ್ತಾವೆ. ಒಂದು 2 ಹುಡುಗರಿಗೆ ಯಾರಿಗೆ ಇಮಿಡಿಯೇಟ್ ಸ್ವಲ್ಪ ಹೊಡೆದ್ರೆ ಈ ಮಕ್ಕಳ ಮನೆಯೊಳಗೆ ಹೋಗಿ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಯಾಕಂದ್ರೆ ಅವ್ರ ಒಳಗೊಂದು ಏನಿರ್ತೈತೆ ಅಂದ್ರೆ ಇನ್ನು ಮುಂದೆ ಹಂಗೆ ಹೊಡಿಬಾರ್ದು, ಜಾಸ್ತಿ ಕೇಳಬಾರ್ದು. ಅವ್ರಿಗೆ ಟ್ರೈ ಟು ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟೀಸ್. ಇದರಿಂದ ಏನಾಗ್ತೈತೆ ಅಂತಂದ್ರೆ ನಾವು ಏನಾದರೂ ಹಿಂಸರ್ದೀವಿ ಅಂತಂದ್ರೆ ಮಕ್ಕಳ ಭವಿಷ್ಯ ನಾವು ಅನ್ಕೊಂಡಷ್ಟು ಕಟ್ಟಕ್ಕೆ ಆಗಂಗಿಲ್ಲ. ಅವರು ಸ್ವಲ್ಪ ಸ್ಟ್ರಿಕ್ಟ್ ಒಳಗೆ ಬೆಳೆದ್ರಂತಂದ್ರೆ ಅವರು ಕಲ್ಚರನ್ನು ಚಲೋ ಅಡಾಪ್ಟ್ ಮಾಡ್ಕೊತಾರೆ. ಮತ್ತು ಹೋಮ್ವರ್ಕ್ ವಿಷಯದಾಗ ಎಲ್ಲ ವಿಷಯದಾಗ so that we are taking care of them. So I am not telling that we are beating the children, but we will try to take care of them in better way. So with this the nation's proud future, everything should start from the root. ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಂದರೆ ಈ ಮಕ್ಕಳಿಂದ ಸ್ಟಾರ್ಟ್ ಆತಂದ್ರೆ ನಮ್ಮ ನೇಷನನ್ನು ಇನ್ನೂ ನಾವು ಬೆಸ್ಟ್ ವೇ ಒಳಗೆ ಪ್ರೊಟೆಕ್ಟ್ ಮಾಡ್ಬೋದಂತ ಅನ್ನಿಸೈತಿ. ಈಗೆಲ್ಲ ನಾವು ಭಾಳ ಇಂಟರ್ನೆಟ್ ಸ್ಪೀಡ್ ಐತಿ, TV ಒಳಗೆಲ್ಲ ನೋಡ್ತೀವಿ ಅದರ ಕಂಟ್ರೀಸ್ ಒಳಗೆ ಏನಾಗತ್ತೈತಿ ಅಂತ ಸಿಚುವೇಶನ್ಸ್ ನಮ್ಮ ದೇಶಕ್ಕೆ ಬರಬಾರ್ದು ಅಂತಂದ್ರೆ ಈಗಿನ ಯುವ ಪೀಳಿಗೆ ಮತ್ತು ಸಿಟಿಜನ್ ಆಫ್ ಇಂಡಿಯಾ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಮತ್ತು ನಮ್ಮನ್ನು ಡಿವೈಡ್ ಮಾಡಿ ಮತ್ತು ಬೇರೆ ಕಂಟ್ರಿಗಳು ಬಂದು ನಮ್ಮನ್ನು ಅಕ್ವೈರ್ ಮಾಡಿ ಮತ್ತು ಆಳುವಂಥ ಪರಿಸ್ಥಿತಿ ನಾವು ತಂದ್ಕೋಬಾರ್ದು. ಯಾವುದೋ ಒಂದು ಗೌರ್ಮೆಂಟ್ ಇದ್ರೆ 4 ಜನ ಲೀಡರ್ಸ್ ಇರ್ತಾರೆ, ಎಲ್ಲರೂ ಲೀಡರ್ ಆಗಕ್ಕೆ ಚಾನ್ಸ್ ಇಲ್ಲ. ಆ 4 ಲೀಡರ್ಸ್ಗೆ ಉಳಿಕೆದವ್ರ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಎಲ್ಲರೂ ಅವ್ರದ್ದೇ ಆದ ಜಾಬನ್ನು 100% ಮಾಡಿದ್ರೆ ಈ ದೇಶ ಮುಂದೆ ಬರ್ತೀವಿ. ಇತ್ತಿತ್ಲಾಗ ಏನಾಗತ್ತಿತ್ತಂದ್ರೆ ಎಲ್ಲರೂ ತಮ್ಮ ರೆಸ್ಪಾನ್ಸಿಬಿಲಿಟಿನ ಬೇರೆದವ್ರ ಮೇಲೆ ಹಾಕ್ತಾರೆ. ಯಾರೂ ರೆಸ್ಪಾನ್ಸಿಬಿಲಿಟಿ ತನ್ನ ಮೈ ಮೇಲೆ ತಗೊಂಡು ಮಾಡುವವ್ರು ಕಮ್ಮಿ ಮುಂದೆ ಫಾರ್ವರ್ಡ್ ಮಾಡಿ. ಹಂಗಂತ ಎಲ್ಲರೂ ಹಂಗೆ ಇಲ್ಲ, 90% ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊತಾರೆ. ಸೊ ಹಿಂಗಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಭಾರತದ ಸಂಪತ್ತನ್ನು ಕಾಪಾಡಿಕೊಂಡು ನಮ್ಮ ಒಗ್ಗಟ್ಟನ್ನು ಉಳಿಸ್ಕೊಂಡು ಭಾರತವನ್ನು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಇನ್ನೂ ಎತ್ತರಕ್ಕೆ ಬೆಳೆಸುವಲ್ಲಿ ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳುತ್ತಾ, once again I thankful to the today chief guest for spending a good time, quality time with us. Thank you for the parents and for family members and my dear children, teaching and non-teaching staff of Arianta. Thank you everyone for gracing the function.